ನನ್ನೆಲ್ಲ ಪ್ರೀತಿಯ ಜ್ಞಾನಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ಈಗ ಸಾಮಾನ್ಯವಾಗಿ ಶಾಲೆಗಳು ರಜಾ, ಪದವಿ ಹಂತದ ಶಾಲೆಗಳು ಇನ್ನೂ ಇವೆ. PUC ಫಲಿತಾಂಶ ಇವತ್ತಾನೆ ಹೊರ ಬಂದಿದೆ. ನಿಮ್ಮೊಂದಿಗೆ ಹಂಚಿಕೊಳ್ತಂದಿರುವಂಥ ವಿಷಯವಸ್ತು KITG ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026ನೇ ಸಾಲಿನ ಮೊದಲ ಆವೃತ್ತಿ ಬುಡಕಟ್ಟು ಕ್ರೀಡೆಗಳು. ಇದರಲ್ಲಿ 7 ಕ್ರೀಡಾ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿವೆ. ಉದ್ಘಾಟನೆ ಯಾರು ಮಾಡ್ತಾರೆ ಅಂದರೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ. ಇದರ ಉದ್ದೇಶ, ಖೇಲೋ ಇಂಡಿಯಾದ ಉದ್ದೇಶ ದೇಶದಾದ್ಯಂತ ಬುಡಕಟ್ಟು ಪ್ರದೇಶಗಳ ಯುವಕರಿಗೆ ರಾಷ್ಟ್ರ ಮಟ್ಟದ ವೇದಿಕೆಯನ್ನು ಒದಗಿಸಿಕೊಡುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಇದರಿಂದ ಅವರು ತಮ್ಮ ಕ್ರೀಡಾ ಪ್ರತಿಭೆಗೆ ಮನ್ನಣೆ ಮತ್ತು ಅವಕಾಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟವು ಛತ್ತೀಸ್ಗಢದ 3 ನಗರಗಳಲ್ಲಿ ನಡೆಯಲಿದೆ. ಸುಮಾರು 30 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ 3,000ಕ್ಕೂ ಹೆಚ್ಚು ಬುಡಕಟ್ಟು ಕ್ರೀಡಾಪಟುಗಳು ಮತ್ತು ಅಧಿಕಾರಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಇದರಲ್ಲಿ ರಾಯ್ಪುರ, ಜಗದಲ್ಪುರ, ಸರ್ಗುಜಾ ಪ್ರದೇಶದ ಮಕ್ಕಳು ಕೂಡ ಭಾಗವಹಿಸುತ್ತಾರೆ. ಹಂಗಾರೆ ಈ ಕ್ರೀಡಾಕೂಟ ಏನನ್ನು ಒಳಗೊಂಡಿದೆ ಅಂತ ಕೇಳಿದರೆ, ಒಂದು ಫುಟ್ಬಾಲ್, ಹಾಕಿ, ವೇಟ್ ಲಿಫ್ಟಿಂಗ್, ಬಿಲ್ಲುಗಾರಿಕೆ, ಈಜು ಮತ್ತು ಕುಸ್ತಿ. ಇದರ ಜೊತೆಗೆ ಮಲ್ಲಕಂಬ ಮತ್ತು ಕಬಡ್ಡಿಯನ್ನು ಪ್ರದರ್ಶನ ಕ್ರೀಡೆಗಳಾಗಿ ಸೇರಿಸಲಾಗುತ್ತದೆ. ಈ ಕ್ರೀಡೆಯನ್ನು ಯುವಜನ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ, ಭಾರತೀಯ ಕ್ರೀಡಾ ಪ್ರಾಧಿಕಾರ, ಭಾರತೀಯ ಒಲಿಂಪಿಕ್ ಸಂಘ, ರಾಷ್ಟ್ರೀಯ ಕ್ರೀಡಾಕೂಟಗಳು ಮತ್ತು ಛತ್ತೀಸ್ಗಢ ರಾಜ್ಯ ಸಂಘಟನಾ ಸಮಿತಿ ಜಂಟಿಯಾಗಿ ಆಯೋಜಿಸಲಿದೆ. ಮ್ಯಾಸ್ಕಾಟ್, ಮಾರ್ವೀರ್ ಛತ್ತೀಸ್ಗಢಿ ಪದಗಳಾದ ಮೋರ್ ಅಂದರೆ ನಮ್ಮದೇ ಆದ ಮತ್ತು ವೀರ್ ಶೌರ್ಯಗಳಿಂದ ಹುಟ್ಟಿಕೊಂಡಿದೆ. ಇದು ಭಾರತದ ಬುಡಕಟ್ಟು ಸಮುದಾಯಗಳ ಧೈರ್ಯ ಮತ್ತು ಹೆಮ್ಮೆಯನ್ನು ಸಂಕೇತಿಸುತ್ತದೆ. 7 ಕ್ರೀಡಾ ವಿಭಾಗಗಳಲ್ಲಿ ಒಟ್ಟು 338 ಪದಕಗಳಿಗಾಗಿ ಸ್ಪರ್ಧಿಸಲಾಗುತ್ತಿತ್ತು. ಇದರಲ್ಲಿ 106 ಚಿನ್ನ, 106 ಬೆಳ್ಳಿ ಮತ್ತು 126 ಕಂಚಿನ ಪದಕಗಳಿವೆ. ಖೇಲೋ ಇಂಡಿಯಾ ಯೋಜನೆಗೆ ಸಂಬಂಧಿಸಿದ ಸ್ಪರ್ಧೆಗಳು. ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟವು ದೇಶದಾದ್ಯಂತ ಶಾಲಾ ಮಟ್ಟದ ಉದಯೋನ್ಮುಖ ಕ್ರೀಡಾಪಟುಗಳ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟವು ಭಾರತದಾದ್ಯಂತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಕ್ರೀಡೆಗಳನ್ನು ಉತ್ತೇಜಿಸುತ್ತದೆ. ಖೇಲೋ ಇಂಡಿಯಾ ಪ್ಯಾರಾ ಕ್ರೀಡಾಕೂಟವು ರಾಷ್ಟ್ರೀಯ ಮಟ್ಟದಲ್ಲಿ ವಿಕಲಚೇತನ ಭಾಗವಹಿಸುವಿಕೆಯನ್ನು ಕೂಡ ಇಲ್ಲಿ ಉತ್ತೇಜಿಸಲಾಗುತ್ತದೆ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟವು ಹಿಮಾಲಯ ಮತ್ತು ಶೀತ ಪ್ರದೇಶಗಳಲ್ಲಿ ಚಳಿಗಾಲದ ಕ್ರೀಡಾಕೂಟವನ್ನು ಉತ್ತೇಜಿಸುತ್ತದೆ. ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟವು ಭಾರತದ ಕರಾವಳಿ ಪ್ರದೇಶಗಳಲ್ಲಿ ಬೀಚ್ ಮತ್ತು ಜಲ ಕ್ರೀಡೆಗಳನ್ನು ಕೂಡ ಇಲ್ಲಿ ಪ್ರೋತ್ಸಾಹಿಸಲಾಗುತ್ತದೆ. ಸಾಮಾನ್ಯವಾಗಿ ದೇಶದಾದ್ಯಂತ ಯುವ ಶಕ್ತಿಗಳನ್ನು ಉತ್ತೇಜಿಸುವುದಕ್ಕಾಗಿ ಈ ಖೇಲೋ ಇಂಡಿಯಾವನ್ನು ಅಸ್ತಿತ್ವದಲ್ಲಿ ತರಲಾಗಿದೆ. ಯಾರೆಲ್ಲ ಪ್ರತಿಭೆ ಇದೆಯೋ ಆ ಮಕ್ಕಳೆಲ್ಲ ಒಂದು ಅವಕಾಶ ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸದಾವಕಾಶ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.